ಬೆಳಕು. ಈಗಂತೂ ಯಾರ ಸ್ಟೇಟಸ್ ನೋಡಿದ್ರು ಸಹ ಹಾಸನಾಂಬೆ ತಾಯಿಯ ದರ್ಶನ ಪಡೆದಿರೋ ಫೋಟೋಗಳೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಿವೆ. ಸಾಮಾನ್ಯ ಜನರು ಮಾತ್ರವಲ್ಲ, ದೇವೇಗೌಡರ ಕುಟುಂಬ, ಡಿಕೆ ಶಿವಕುಮಾರ್ ರಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟೇ ಯಾಕೆ, ದೇವರನ್ನ ನಂಬದೇ ಇರೋ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಅಷ್ಟೊಂದು ಶಕ್ತಿಶಾಲಿ ಈ ಹಾಸನಾಂಬೆ ತಾಯಿ. ವರ್ಷವಿಡೀ ಕೇವಲ ಅರ್ಧ ಲೀಟರ್ ಎಣ್ಣೆಯಲ್ಲಿ ದೀಪ ಉರಿಯೋದು ಹೇಗೆ? ದೇವರಿಗಿಟ್ಟ ನೈವೇದ್ಯ ಮತ್ತು ಹೂಗಳು ಹಾಳಾಗದೇ ಇರೋಕೆ ಕಾರಣವಾದ್ರೂ ಏನು? ಆ ಹಾಸನಾಂಬೆಯ ಪವಾಡ ಮತ್ತು ಚರಿತ್ರೆಯನ್ನ ತಿಳಿದರೆ ನೀವು ಕೂಡ ನಿಜಕ್ಕೂ ದಂಗಾಗಿ ಹೋಗ್ತೀರಾ. ಆ ಎಲ್ಲ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ನೀವು ಕೂಡ ಆ ಹಾಸನಾಂಬೆ ತಾಯಿಯನ್ನ ನಂಬೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಪ್ರತಿಯೊಬ್ರು ಕೂಡ ಜೈ ಹಾಸನಾಂಬೆ ಅಂತ ತಪ್ಪದೇ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಹಾಸನಾಂಬೆ ದೇವಾಲಯದಲ್ಲಿ ದೇವತೆಯರು ನೆಲೆಸಿರೋದು ಶಿಲೆಗಳಾಗಿ ಅಲ್ಲ, ಬದಲಾಗಿ ಕಲ್ಲಿನ ರೂಪದಲ್ಲಿ. ವರ್ಷಕ್ಕೆ 9 ರಿಂದ 15 ದಿನಗಳು ಮಾತ್ರ ಈ ದೇವಾಲಯ ತೆರೆಯಲಾಗುತ್ತೆ ಮತ್ತು ವರ್ಷಕ್ಕೆ 4 ಬಾರಿ ಮಾತ್ರ ಅಭಿಷೇಕವನ್ನ ಮಾಡಲಾಗುತ್ತೆ. ಕಾಳಿ, ಲಕ್ಷ್ಮಿ, ಸರಸ್ವತಿ ದೇವಿಯರು ಇಲ್ಲಿ ನಮಗೆ ದರ್ಶನವನ್ನ ನೀಡುತ್ತಾರೆ. ಆಶ್ವೀಜ ಮಾಸದ ಹುಣ್ಣಿಮೆ ಗುರುವಾರದಿಂದ ಹಿಡಿದು ಬಲಿಪಾಡ್ಯಮಿ ನಡೆದ ಮಾರನೇ ದಿನದವರೆಗೆ ಮಾತ್ರ ಇಲ್ಲಿ ಪೂಜೆ ಸಲ್ಲಿಸಲಾಗುತ್ತೆ. ಇಡೀ ಹಾಸನದ ಜನರು ಇಲ್ಲಿಗೆ ವರ್ಷಕ್ಕೊಮ್ಮೆ ಬಂದು ತಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಪಡೆದುಕೊಳ್ತಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ಊರುಗಳಿಂದಾನೂ ಇಲ್ಲಿಗೆ ಜನಸಾಗರವೇ ಹರಿದು ಬರುತ್ತೆ. ಬೆಂಗಳೂರಿನ ಗಣ್ಯಾತಿ ಗಣ್ಯರು, ರಾಜಕೀಯ ವ್ಯಕ್ತಿಗಳು, ಪ್ರಭಾವಿ ವ್ಯಕ್ತಿಗಳು ಕೂಡ ತಪ್ಪದೇ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಉದಾಹರಣೆಗೆ ಮೊನ್ನೆ ತಾನೇ ಡಿಸಿಎಂ ಡಿಕೆಶಿ ಅವರು ಭೇಟಿ ನೀಡಿದಾಗ ತಾಯಿ ಅವರಿಗೆ ಬಲಗಡೆ ಹೂ ಕೊಟ್ಟು ಹರಿಸಿದ್ದಾಳೆ. ಸೊ ಡಿಕೆಶಿ ಅವರು ಈ ಸಲ ಸಿಎಂ ಆಗೋದಂತೂ ಗ್ಯಾರಂಟಿ, ಡೌಟೇ ಇಲ್ಲ ಅಂತ ಅಂತಿದ್ದಾರೆ. ಇನ್ನು ಇಲ್ಲಿನ ಇತಿಹಾಸದ ಬಗ್ಗೆ ನೋಡೋಣ ಬನ್ನಿ. ಪೌರಾಣಿಕದ ಪ್ರಕಾರ ಹಿನ್ನೆಲೆಯ ನೋಡ್ತಾ ಹೋದ್ರೆ ಭೂಲೋಕದ ಅಂಧಕಾಸುರ ಎಂಬ ಅಸುರನು ಬ್ರಹ್ಮದೇವನಿಂದ ವರ ಪಡೆದಿರ್ತಾನೆ. ನಾನು ಶಕ್ತಿಶಾಲಿ, ಪರಾಕ್ರಮಿ, ನನಗೆ ಯಾರೂ ಸರಿಸಾಟಿ ಇಲ್ಲ ಎಂದು ಬೀಗುತ್ತಾ ಋಷಿ ಮುನಿಗಳು ಮತ್ತು ದೇವತೆಗಳಿಗೆ ಬಹಳ ತೊಂದರೆ ಕೊಡ್ತಿರ್ತಾನೆ. ದೇವಾನ್ ದೇವತೆಗಳು ಈ ಅಸುರನ ಕಾಟ ತಾಳಲಾರದೆ ಮಹಾಶಿವನ ಮೊರೆ ಹೋಗ್ತಾರೆ. ಆಗ ಆ ಪರಮಶಿವನು ಕೋಪಗೊಂಡು ಅಸುರನ ಜೊತೆ ಯುದ್ಧ ಮಾಡೋದಕ್ಕೆ ಮುಂದಾಗ್ತಾನೆ. ಆಗ ಅಸುರನ ಮೈಯಿಂದ ಚೆಲ್ಲಿದ ಪ್ರತಿ ಹನಿ ರಕ್ತದಿಂದ ಹೊಸ ರಾಕ್ಷಸ ಹುಟ್ಕೊಳ್ತಾನೆ. ಆಗ ಸಾವಿರಾರು ಅಸುರನನ್ನು ಹೇಗೆ ಸಂಹರಿಸಲಿ ಎಂದು ಶಿವ ಚಿಂತೆ ಮಾಡ್ತಿರ್ತಾನೆ. ಇದನ್ನ ಗಮನಿಸಿದ ಪಾರ್ವತಿ ದೇವಿಯೋ ನಾರದರ ಸಲಹೆಯಂತೆ ದೇವಾದಿ ದೇವತೆಗಳ ಅಂಶಗಳಿಂದ ಸಪ್ತ ಮಾತೃಕೆಯರನ್ನ ಸೃಷ್ಟಿಸೋಕೆ ಮುಂದಾಗ್ತಾಳೆ. ಬ್ರಹ್ಮನಿಂದ ಬ್ರಾಹ್ಮಿಣಿ, ಈಶ್ವರನಿಂದ ಮಹೇಶ್ವರಿ, ಸುಬ್ರಹ್ಮಣ್ಯನಿಂದ ಕೌಮಾರಿ, ವಿಷ್ಣು ಶಕ್ತಿ ರೂಪದಿಂದ ವೈಷ್ಣವಿ, ವರಾಹಸ್ವಾಮಿ ಶಕ್ತಿಯಿಂದ ವಾರಾಹಿ, ಇಂದ್ರನ ಶಕ್ತಿ ರೂಪವಾಗಿ ಇಂದ್ರಾಣಿ ಮತ್ತು ಪಾರ್ವತಿ ದೇವಿಯ ಶಕ್ತಿ ರೂಪವಾಗಿ ಸ್ವತಃ ಆ ಚಾಮುಂಡಿಯನ್ನ ಸೃಷ್ಟಿಸಿ ಈ ಅಂಧಕಾಸುರನನ್ನ ಸದೆ ಬಡಿಯೋಕೆ ಕಳಿಸಲಾಗುತ್ತೆ. ಈ 7 ಜನ ಸಪ್ತಮಾತೃಕೆಯರು ಶಿವನ ಜೊತೆ ಸೇರಿ ಅಂಧಕಾಸುರನ ರಕ್ತ ನೆಲಕ್ಕೆ ತಾಕದಂತೆ ಅವರ ನಾಲಿಗೆಗಳನ್ನ ಚಾಚಿ ಹಾಸಿಗೆಯಂತೆ ಮಾಡಿ ಅಂಧಕಾಸುರನನ್ನ ಸಂಹಾರ ಮಾಡ್ತಾರೆ. ಕೊನೆಗೆ ಆ ಪರಮಶಿವನ ತ್ರಿಶೂಲಕ್ಕೆ ಸಿಲುಕಿ ಆ ಅಸುರ ಕೊನೆಯುಸಿರೆಳೆಯುತ್ತಾನೆ. ಇದನ್ನ ಮೆಚ್ಚಿದ ದೇವಾನ್ ದೇವತೆಗಳು ಇನ್ಮುಂದೆ ಇಂತಹ ಅಂಧಕಾಸುರನು ಮತ್ತೆ ಭೂಮಿಯ ಮೇಲೆ ಜನಿಸಬಾರದು ಮತ್ತು ಇಲ್ಲಿನ ಜನರನ್ನು 7 ಸಪ್ತಮಾತೃಕೆಯರು ನೀವೇ ಕಾಯಬೇಕು, ನೀವೆಲ್ಲರೂ ಇಲ್ಲೇ ನೆಲೆಸಿ ಅಂತ ಭೂಮಿಗೆ ಕಳಿಸಿಕೊಡ್ತಾರೆ. ಇದಕ್ಕೆ ಒಪ್ಪಿದ ಸಪ್ತಮಾತೃಕೆಯರು ಲೋಕ ಕಲ್ಯಾಣಕ್ಕಾಗಿ ಭೂಮಿಯಲ್ಲೇ ನೆಲೆಸಬೇಕು ಎಂದು ಸೂಕ್ತ ಸ್ಥಳವನ್ನ ಹುಡುಕುತ್ತಾ ಬಂದಾಗ ಕಡೆಗೆ ದಕ್ಷಿಣ ಭಾರತದತ್ತ ಬಂದಾಗ ಅಲ್ಲಿ ಸುಂದರವಾದ ಸ್ಥಳ ಪರಿಸರವನ್ನ ನೋಡಿ ಮಲೆನಾಡಿನ ಹೆಬ್ಬಾಗಿಲಿನಂತಿದ್ದ ಈ ಸ್ಥಳಕ್ಕೆ ಮನಸೋತು ಇಲ್ಲಿಯೇ ನೆಲೆಸೋಕೆ ತೀರ್ಮಾನ ಮಾಡ್ತಾರೆ. ಇನ್ನು ಬ್ರಾಹ್ಮಿ, ಮಹೇಶ್ವರಿ, ವೈಷ್ಣವಿ ದೇವಿ ಆ ಕಲ್ಯಾಣಿಯ ಸಮೀಪದಲ್ಲೇ ಕಲ್ಲುಗಳಾಗಿ ನೆಲೆಸುತ್ತಾರೆ. ಇನ್ನು 11ನೇ ಶತಮಾನದಲ್ಲಿ ಚೋಳರು ಅಲ್ಲಿ ಪಾಳೆಗಾರರನ್ನ ಹೊರಗಟ್ಟಿ ಅಲ್ಲಿ ಯುದ್ಧ ಗೆದ್ದ ನಂತರ ಸಂಕೇತವಾಗಿ ಕೋಟೆಯನ್ನ ನಿರ್ಮಾಣ ಮಾಡಿ ಕೆರೆಯೊಂದನ್ನ ಕಟ್ಟಿ ಮತ್ತು ಸುಂದರವಾದ ನಗರವನ್ನ ನಿರ್ಮಿಸ್ತಾರೆ. ಅದೇ ಈಗ ಚನ್ನಪಟ್ಟಣ. ಆನಂತರ ಬಂದ ಹೊಯ್ಸಳರು ಚೋಳರನ್ನ ಸದೆ ಬಡೆದು ಸಂಜೀವ ಕೃಷ್ಣಪ್ಪನೆಂಬ ಪಾಳೆಗಾರನಿಗೆ ಈ ಪ್ರಾಂತ್ಯವನ್ನ ನೋಡ್ಕೊಳ್ಳುವಂತಹ ಉಸ್ತುವಾರಿ ಕೊಡಲಾಗುತ್ತೆ. ಈತ ಆಳ್ವಿಕೆ ಮಾಡುತ್ತಾ ಇರುವಾಗ ಒಮ್ಮೆ ಹೀಗೆ ಕಾಡಲ್ಲಿ ಕುದುರೆ ಏರಿ ದಕ್ಷಿಣದ ಕಡೆ ಹೋಗ್ತಿರುವಾಗ ಒಂದು ಮೊಲ ಈತನಿಗೆ ಅಡ್ಡಲಾಗಿ ಹಾದು ಹೋಗುತ್ತೆ. ಇದು ಅಶುಭದ ಸಂಕೇತ, ನನ್ನ ಜನರಿಗೆ ತುಂಬಾ ಕಷ್ಟ ಆಗಬಹುದು ಇದರಿಂದ
ಅಂತ ಆ ಪ್ರಾಂತ್ಯವನ್ನ ತೊರೆದು ಬೇರೆ ಪ್ರಾಂತ್ಯಕ್ಕೆ ಹೋಗಬೇಕು ಎಂದು ತೀರ್ಮಾನಿಸ್ತಾನೆ. ಆಗ ಆತನ ಕನಸಿನಲ್ಲಿ ಬಂದ ಹಾಸನಾಂಬೆ ದೇವಿಯರು, ನಾವು ಇಲ್ಲಿರೋವರೆಗೂ ಈ ಪ್ರಾಂತ್ಯಕ್ಕೆ ಯಾವುದೇ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ, ಹೆದರಬೇಡ ಕಂದ, ಇಲ್ಲೊಂದು ಕೋಟೆ ಕಟ್ಟು, ಕಲ್ಲಿನ ರೂಪದ ನಮಗೆ ಒಂದು ಗುಡಿಯನ್ನ ಕಟ್ಟು, ನಾವು ಇಲ್ಲಿಯೇ ನೆಲೆಸಿ ಎಲ್ಲರನ್ನ ಕಾಪಾಡ್ತೀವಿ ಅಂದಾಗ ಎಚ್ಚರನಾದ ಕೃಷ್ಣಪ್ಪ ನಾಯಕನು ಆ ಕಲ್ಲುಗಳನ್ನ ಹುಡುಕಿ ಅಲ್ಲೊಂದು ದೇಗುಲವನ್ನ ಕಟ್ಟಿ ನಿರ್ಮಾಣ ಮಾಡಿ ಆ ದೇವಿಯರನ್ನ ಪೂಜಿಸಿದನಂತೆ. ಹೀಗೆಂದು ಹಾಸನ ತಾಲೂಕಿನ ಕುದುರೆಗುಂಡಿ ಎಂಬ ಗ್ರಾಮದಲ್ಲಿ ಸಿಕ್ಕ ಕ್ರಿಸ್ತ ಶಕ 1140ರಲ್ಲಿ ಕೆತ್ತಲಾದ ವೀರಗಲ್ಲಿನ ಶಿಲಾಸನವು ತಿಳಿಸುತ್ತದೆ. ಆ ದೇವತೆಯರನ್ನ ಹಾಸನಾಂಬೆಯರು ಅಂತ ಕರೆದ ಈತ ಈ ಜಾಗವನ್ನ ಹಾಸನ ಅಂತ ಹೆಸರಿಸಲಾಗಿದೆ ಅಂತ ಈ ಶಿಲಾಸನದಲ್ಲಿ ಕಾಣಬಹುದು. ಹೀಗೆ ಕೆಲ ವರ್ಷಗಳ ನಂತರ ಅದೇ ಭಾಗದಲ್ಲಿ ಒಬ್ಬ ಕೆಟ್ಟ ಅತ್ತೆಯ ಕೋಪದ ಕೆಂಗಣಿಗೆ ಗುರಿಯಾಗಿದ್ದ ಸೊಸೆ ಹಿಂಸೆ ತಾಳಲಾರದೆ ಪ್ರತಿದಿನ ಈ ದೇವಾಲಯಕ್ಕೆ ಬಂದು ತನ್ನ ದುಃಖವನ್ನ ತೋಡ್ಕೊಳ್ತಾ ಇರ್ತಾಳೆ ಮತ್ತು ಸಂತಾನ ಪ್ರಾಪ್ತಿಗಾಗಿ ಆ ದೇವಿಯರನ್ನ ಬೇಡ್ಕೊಳ್ತಾ ಇರ್ತಾಳೆ. ಒಂದು ದಿನ ದೇವಾಲಯದಲ್ಲಿ ಧ್ಯಾನ ಮಾಡ್ತಾ ಕುಳಿತಿದ್ದ ಸೊಸೆನ ಕಂಡು ಅತ್ತೆ, ಮನೆ ಕೆಲಸವನ್ನ ಬಿಟ್ಟು ಇಲ್ಲಿ ಕಾಲಹರಣ ಮಾಡ್ತಿದ್ಯಾ ಅಂತ ಬಾಯಿಗೆ ಬಂದ ಹಾಗೆ ಅವಾಚ್ಯ ಪದಗಳಿಂದ ಬೈದು ಅಲ್ಲೇ ಇದ್ದ ಒಂದು ಕಲ್ಲುಗುಂಡನ್ನು ಸೊಸೆ ತಲೆ ಮೇಲೆ ಬಾರಿಸ್ತಾಳೆ. ಆಗ ದೇವತೆಯರು ಪ್ರತ್ಯಕ್ಷರಾಗಿ ಅತ್ತೆಗೆ ಶಪಿಸಿ, ನೀನು ಹುಚ್ಚಿಯಾಗಿ ಅಲ್ಲಿ, ಜನ ನಿನ್ನನ್ನು ಚೀಮಾರಿ ಹಾಕಿ ಸಾಯಿಸ್ತಾರೆ ಎಂದು ಹೇಳಿ ಶಪಿಸಿ ಸೊಸೆಯನ್ನ ನೀನು ಸಂಸಾರದ ಜಂಜಾಟದಿಂದ ದೂರಾಗಿ ನಮ್ಮ ಬಳಿಯೇ ನೆಲೆಸು ಅಂತ ಆಶೀರ್ವದಿಸುತ್ತಾರೆ. ಆಗ ಸೊಸೆ ಆ ದೇವಿಯರ ಮುಂಭಾಗದಲ್ಲೇ ಸೊಸೆಗಲ್ಲಾಗಿ ಅಲ್ಲೇ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ. ಇನ್ನು ಪ್ರತಿ ವರ್ಷ ಈ ಸೊಸೆಗಲ್ಲು ಭತ್ತದ ಮೊನೆಯಷ್ಟು ದೇವಿಯರಿಗೆ ಹತ್ತಿರವಾಗಿ ಕೊನೆಗೆ ಅವರ ಪಾದದ ಬಳಿ ಸೇರಿದ ದಿನವೇ ಕಲಿಯುಗದ ಅಂತ್ಯಗೊಳ್ಳುವುದು ಎಂಬ ಪ್ರತೀತಿ ಕೂಡ ಇಲ್ಲಿ ಇದೆ. ಹೀಗೆ ಆ ದೇವತೆಯರು ಅಲ್ಲಿನ ಜನರನ್ನ ಕಾಪಾಡಿಕೊಂಡು ಬಂದಿದ್ದಾರೆ. ಅಲ್ಲಿನ ಜನ ತಾವು ಬೆಳೆದ ಬೆಳೆಯಿಂದ ನೈವೇದ್ಯವನ್ನ ಮಾಡಿ ತಂದಿಡ್ತಾರೆ ಮತ್ತು ಅವರು ಗಳಿಸಿದ ಸಂಪತ್ತಿನ ಒಂದು ಭಾಗದಲ್ಲಿ ದೇವಿಗೆ ಒಡವೆಯನ್ನ ಮಾಡಿಸಿ ಅರ್ಪಿಸ್ತಾರೆ. ಇದರಿಂದ ಎಚ್ಚೆತ್ತ ಕಳ್ಳರು ಕಳ್ಳತನ ಮಾಡಲು ಮುಂದಾಗ್ತಾರೆ. ಆಗ ಆ ದೇವತೆಯರು, ನಮ್ಮನ್ನ ಕಲ್ಲುಗುಂಡು ಇವಕ್ಕೇಕೆ ಈ ಒಡವೆ ವಸ್ತ್ರಗಳು ಎಂದು ನಿಂದಿಸಿದ ನಿಮಗೆ ಪಾಠ ಕಲಿಸ್ತೇವೆ, ಜಗತ್ತಿಗೆ ತಿಳಿಯುವಂತೆ ಮಾಡ್ತೇವೆ, ಇದು ಜನರ ಆಸ್ತಿ, ನಿಮಗೆ ಯಾವುದೇ ಹಕ್ಕಿಲ್ಲ, ಇದರಿಂದ ಮುಂದೆ ಎಲ್ಲರಿಗೂ ಬುದ್ಧಿ ಕಲಿಸ್ತೇವೆ ಅಂತ ಹೇಳಿ ಆ ಮೂವರು ಕಳ್ಳರನ್ನ ಕಲ್ಲುಗಳಾಗಿ ಎಂದು ಆ ದೇವತೆಯರು ಶಾಪ ಕೊಟ್ರಂತೆ. ಇದರಿಂದ ನಿಂತಲ್ಲೇ ಕಲ್ಲಾದ ಆ ಕಳ್ಳರಿಗೆ ಕೃಷ್ಣಪ್ಪ ನಾಯಕನು ದೇಗುಲದ ಒಂದು ಭಾಗದಲ್ಲಿ ಗುಡಿಯನ್ನ ಕಟ್ಟಿ ಇಟ್ಟು ಇನ್ಮುಂದೆ ದೇವಿಯರ ಶಕ್ತಿ ಬಗ್ಗೆ ಅನುಮಾನಿಸಿದವರಿಗೆ ಇದನ್ನ ನೋಡಿ ಪಾಠ ಕಲೀಲಿ ಎಂದು ಈಗ ನೀವು ನೋಡಬಹುದು. ಇದೇ ಆ ದೇಗುಲದ ಕಳ್ಳಪ್ಪನ ಗುಡಿ. ಇನ್ನು ದೇವತೆಯರು ಅಲ್ಲಿ ನೆಲೆಸಬೇಕಾದ್ರೆ ವರ್ಷಕ್ಕೆ 9 ರಿಂದ 15 ದಿನಗಳು ಮಾತ್ರ ಬಾಗಿಲು ತೆರೆಯಿರಿ ಮತ್ತು ಹೂವು, ಹಣ್ಣು, ನೈವೇದ್ಯ ಎಲ್ಲವನ್ನ ಇಟ್ಟು 2 ದೀಪಗಳನ್ನ ಹಚ್ಚಿರಿ. ಬರುವ ವರ್ಷ ಬಾಗಿಲು ತೆರೆದಾಗ ಇದ್ಯಾವುದು ಹಾಳಾಗದೇ ಇದ್ರೆ ಮತ್ತು ದೀಪ ಆರದೇ ಹೋದ್ರೆ ನಾವು ಇಲ್ಲಿಯೇ ನೆಲೆಸಿದ್ದೇವೆ ಎಂದರ್ಥ, ಇಲ್ಲವಾದಲ್ಲಿ ದೀಪ ಆರೋಗಿದ್ರೆ ಜನರ ಸೇವೆಯಲ್ಲಿ ಲೋಪವಿದೆ ಎಂದರ್ಥ ಎಂದು ಸ್ವತಃ ದೇವತೆಗಳೇ ತಿಳಿಸಿದಾರಂತೆ. ಹಾಗಾಗಿ ಖಾರದ ಪುಡಿ ಘಾಟು ಒಗ್ಗರಣೆ ಹಾಕದೆ ಪ್ರತಿ ವರ್ಷ ಬಾಗಿಲು ತೆಗೆಯುವಾಗ ಮಡಿಯಿಂದ ಪೂಜೆಯನ್ನ ಸಲ್ಲಿಸಿ ಆ ದೇವಿಯರನ್ನ ಆರಾಧಿಸಿ 9 ರಿಂದ 15 ದಿನ ಪೂಜಿಸಿ ನಂತರ ಕೊನೆ ದಿನ ದೀಪವನ್ನ ಹಚ್ಚಿ ನೈವೇದ್ಯವನ್ನ ಇಟ್ಟು ಹೂಗಳನ್ನ ಕೂಡ ಹಾಕಿ ಬಾಗಿಲು ಮುಚ್ಚಲಾಗುತ್ತೆ ಮತ್ತು ನಿಷ್ಠೆಯಿಂದ ಪೂಜೆ ನಡೆಸ್ತಾರೆ. ದೇಗುಲದ ಬಾಗಿಲು ತೆರೆಯುವ ಮುನ್ನ ಅದರ ಮುಂಭಾಗದಲ್ಲಿ ತಳವಾರದ ಮನೆತನದವರು ಬಾಳೆಕಂದನ್ನ ನೆಟ್ಟು ಪೂಜಿಸಿ ಪಂಜಿನಿಂದ ಆರತಿಯನ್ನ ಎತ್ತಿ ಬಾಳೆಕಂದನ್ನು ಕಡಿತಾರೆ. ನಂತರ ಬಾಗಿಲನ್ನ ಪೂಜಿಸಿ ಹಾಸನದ ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರ ಸಮ್ಮುಖದಲ್ಲಿ ಬಾಗಿಲನ್ನ ತೆರೆಯಲಾಗುತ್ತೆ. ವರ್ಷಕ್ಕೊಮ್ಮೆ ಬಾಗಿಲು ತೆಗೆದಾಗ ತಾಯಿಯ ಮೊದಲ ತೀಕ್ಷ್ಣ ದೃಷ್ಟಿಯನ್ನ ಬಾಳೆಕಂದು ಹೀರಿಕೊಳ್ಳುತ್ತೆ ಎಂಬುದು ಜನರ ನಂಬಿಕೆಯಾಗಿದೆ. ಆನಂತರ ಪೂಜೆಗಳು ವಿಜೃಂಭಣೆಯಿಂದ ಮುಂದಾಗುತ್ತವೆ. ಎಲ್ಲ ಆಭರಣಗಳನ್ನ 2ನೇ ದಿನ ಜಿಲ್ಲಾ ಖಜಾನೆಯಿಂದ ತಂದು ಪೂಜೆಗೆ ಅಲಂಕರಿಸಲಾಗುತ್ತೆ. ದೇವಿಯ ವಸ್ತ್ರಗಳನ್ನ ಮಡಿವಾಳರು ಒಗೆದ ನಂತರವೇ ದೇವಿಗೆ ತೊಡಿಸಲಾಗುತ್ತೆ. ಬಾಗಿಲು ತೆಗೆದ ದಿನ, ನರಕ ಚತುರ್ದಶಿಯ ದಿನ, ಏಕಾದಶಿಯ ದಿನ ಮತ್ತು ಬಾಗಿಲು ಹಾಕುವ ಹಿಂದಿನ ದಿನ ಒಟ್ಟು 4 ದಿನ ಅಭಿಷೇಕವನ್ನ ಮಾಡಲಾಗುತ್ತೆ ವರ್ಷಕ್ಕೆ. ಈ ದೇವಾಲಯದಲ್ಲಿ ಹಚ್ಚಿದ ನಂದಾದೀಪ 5.5 ಲೀಟರ್ ಎಣ್ಣೆ ಹಾಕಿದ್ರೂ ಸಹ ಅದು ಮುಂದಿನ ವರ್ಷ ತೆಗೆದಾಗ ಕೇವಲ 1/2 ಲೀಟರ್ ಮಾತ್ರ ಖಾಲಿಯಾಗಿರುತ್ತೆ. ಇದಕ್ಕೆ ಪ್ಯೂರ್ ರೇಷ್ಮೆ ಬತ್ತಿಯನ್ನೇ ಹಚ್ಚಲಾಗಿರುತ್ತೆ. ಕೆಲವರು ಇದನ್ನ ನಂಬಿದರೆ ಪ್ರಗತಿಪರ ಹೋರಾಟಗಾರರು ಮಾತ್ರ ಏನ್ ಹೇಳ್ತಾರಂದ್ರೆ ಇದೆಲ್ಲ ನಿಜ ಅಲ್ಲ,
ಒಂದು ವರ್ಷ ಹೂ ಬಾಡದೇ ಇರೋದು, ದೀಪ ಆರದೇ ಇರಲ್ಲ, ಜನರನ್ನ ಭಯಪಡಿಸೋಕೆ ಅಂತಾನೆ ಈ ರೀತಿ ಮಾಡ್ತಿದ್ದಾರೆ, ನಮಗೆ ಇದ್ರ ಮೇಲೆ ಡೌಟ್ ಇದೆ, ಹಾಗಿದ್ರೆ ವರ್ಷದ ಮಧ್ಯೆ ದೇವರ ಬಾಗಿಲು ತೆರೆದು ಟೆಸ್ಟ್ ಮಾಡಲಿ ಎಂದು ಚಾಲೆಂಜ್ ಹಾಕಿದ್ರು. ಆದರೆ ಹಿಂದೂ ಪರ ಸಂಘಟನಾಗಾರರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಂಬುವವರಿಗೆ ಇದು ನಿಜ ಮತ್ತು ಸತ್ಯ, ಆದರೆ ನಂಬದೇ ಇರೋರಿಗೆ ಇದೊಂದು ಮೂಢನಂಬಿಕೆ ಅಷ್ಟೇ. ಇನ್ನು ನೀವು ಕೂಡ ಹಾಸನಾಂಬೆ ತಾಯಿಯರ ಈ ಪವಾಡಗಳನ್ನ ನಂಬ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.